ಸರ್ ನಮಸ್ತೆ. ನನ್ನ ಹೆಸರು ಕೆಂಪರಾಜು ಅಂತ ಅಂದ್ಬಿಟ್ಟು ನಾನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಿಂದ ನಾನು ಬಂದಿದ್ದೀನಿ. ನನಗೆ ಸುಮಾರು ಒಂದು 6-7 ತಿಂಗಳಿಂದನೂ ಕೂಡ ಆರೋಗ್ಯ ಸರಿ ಇರಲಿಲ್ಲ. ಏನು ಸರಿ ಇರಲಿಲ್ಲ ಅಂದರೆ ಇದಕ್ಕಿದ್ದಂಗೆ ಕಾಲು ಊತ ಬರೋದು, ವಾಮಿಟ್ ಆಗೋದು, ಮತ್ತು ಸುಸ್ತಾಗೋಂಥದ್ದು, ಮತ್ತು ಬ್ಲಡ್ ಲಾಸ್ ಆಗೋವಂಥದ್ದು ಸ್ಥಿತಿ ಎಲ್ಲ ಇತ್ತು. ಹಲವಾರು ಆಸ್ಪತ್ರೆಗಳಲ್ಲೂ ಕೂಡ ನಾನು ಚಿಕಿತ್ಸೆ ತಗೊಂಡು ವಾರಾನುಗಟ್ಟಲೆ ಅಡ್ಮಿಟ್ ಆಗಿ ಚಿಕಿತ್ಸೆ ತಗೊಂಡು ಮನೆಗೆ ಹೋಗಿ ಕೂಡಲೇ ಒಂದು 2-3 ದಿವಸ ಆರಾಮಿರ್ತಿದೆ. ಮತ್ತದೇ ಸಮಸ್ಯೆ ಆಗಿ ಸುಸ್ತಾಗ್ತಿದೆ. ಇದಕ್ಕೆ ಮೂಲ ಕಾರಣ ಏನು ಅಂತ ನಾವು ಹುಡುಕಿದಾಗ ನನ್ನ ಬಾಡಿನಲ್ಲೇ ಸಮಸ್ಯೆ ಐತೆ ಅಂತ ಅಂದ್ಬಿಟ್ಟು ಆರೋಗ್ಯ ಸಮಸ್ಯೆ ಹದಗೆಟ್ಟಿದೆ ಅಂತ ಗೊತ್ತಾದಾಗ ನಮ್ಮ ರಿಲೇಟಿವ್ಸ್ ಒಬ್ಬರು ಶಿವಮೊಗ್ಗದಲ್ಲಿದ್ದಾರೆ. ಅವರು ಯೋಗವನ ಬೆಟ್ಟಕ್ಕೆ ಒಮ್ಮೆ ಭೇಟಿ ಕೊಡ್ರಿ, ಸರಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಸಲಹೆ ಕೊಡ್ತಾರೆ. ನಾವು ಅದನ್ನು ಆ ಯೋಗವನ ಬೆಟ್ಟ ಅಂತ ಅಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿನ ಡಾಕ್ಟ್ರು ಮೇಡಮ್ ಏನಿದ್ದಾರೆ ಅವರು ಹೇಳಿದಂತಹ ಮಾತುಗಳು ಮತ್ತು ಆರೋಗ್ಯದ ಬಗ್ಗೆ ನೀಡಿದಂತಹ ಸಲಹೆಗಳನ್ನೆಲ್ಲ ನಾವು ವಿಡಿಯೋದಲ್ಲಿ ನೋಡಿದಾಗ ಒಂದ್ಸಲಿ ಭೇಟಿ ಕೊಡಬೇಕು, ಇಲ್ಲಿಗೆ ಬಂದಾದ್ರೂ ನಮಗೆ ಆರೋಗ್ಯ ಸರಿಯಾಗುತ್ತೇನೋ ಅಂತ ನಾವು ಅಂದ್ಕೊಂಡು ಒಮ್ಮೆ ಇಲ್ಲಿಗೆ ಭೇಟಿ ಬಂದ್ವಿ. ಇಲ್ಲಿ ಪೂರ್ಣ ಆಯುರ್ವೇದಿಕ್ ಸಿಸ್ಟಮ್ಸ್ ಇದೆ, ತುಂಬ ಚೆನ್ನಾಗಿದೆ. ಇವತ್ತಿನ ಏನು ಆಧುನಿಕ ಶೈಲಿ ಜೀವನ ಏನಿದೆ, ಒತ್ತಡದಿಂದ ಬರುವಂಥ ಕಾಯಿಲೆಗಳು ತುಂಬ ಮನುಷ್ಯನ ಜೀವನವನ್ನು ಹಾಳು ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ಒಮ್ಮೆ ಭೇಟಿ ಕೊಟ್ಟು ಬಂದರೆ ಇಲ್ಲಿನ ಆರೋಗ್ಯ ಪದ್ಧತಿ, ಸಲಹಾ ಪದ್ಧತಿ ಮತ್ತು ವೈದ್ಯಕೀಯ ಪದ್ಧತಿಗಳು ನೋಡಿದ್ರೆ ತುಂಬ ಎಲ್ಲರೂ ಕೂಡ ಹುಷಾರಾಗ್ತಾರೆ. ನನಗೂ ಕೂಡ ಇವಾಗ ಪ್ರೆಸೆಂಟು 70-80% ನಾನು ಈಗ ಆರಾಮಿದ್ದೀನಿ. ವಾಮಿಟ್ ನಿಂತಿದೆ, ಬ್ಲಡ್ ಕೂಡ ಡೆವಲಪ್ ಆಗ್ತಾ ಇದೆ. ಮತ್ತು ಊಟ ತಿಂಡಿ ಏನಿಲ್ಲಿ ತುಂಬ ವ್ಯವಸ್ಥಿತವಾಗಿ ಊಟ ತಿಂಡಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮತ್ತು ಕೊಟ್ಟಂತಹ ಏನು ಮೆಡಿಸಿನ್ಸ್ ಇದೆ ಅದನ್ನು ಕೂಡ ತಗೊಳ್ತಾ ಇರೋದ್ರಿಂದ ಇವತ್ತು 70-80% ನಾನು ಆರೋಗ್ಯವಂತ ಆಗ್ತಿದ್ದೀನಿ. ನನಗೆ ಬಂದಿರೋಂತಹ ಸಮಸ್ಯೆ ಗುಣಪಡಿಸ್ಕೊಂಡು ನಾನು ಮುಂದೆ ನಾನು ಲೈಫ್ ಲೀಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಅನ್ನೋ ಒಂದು ಭರವಸೆನೂ ಕೂಡ ಮೂಡಿದೆ. ಇಲ್ಲಿ ವಾತಾವರಣ ನೋಡಿದಾಗ ಬೆಳಗ್ಗೆ ಯೋಗ ಮಾಡೋದ್ರಿಂದ ಹಿಡಿದು ಸಂಜೆ ರಾತ್ರಿ ಮಲಗೋವರೆಗೂ ಕೂಡ ವಿವಿಧ ಚಟುವಟಿಕೆಗಳು ಕೂಡ ಇಲ್ಲಿ ನಡೀತಾ ಇರ್ತವೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢತೆ ಹೊಂದಲು ನಮಗೆ ಇಲ್ಲಿ ತುಂಬ ಹೆಲ್ಪ್ ಇದೆ. ಮತ್ತು ಉಳ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇದೆ. ಹಾಗಾಗಿ ಶಿಬಿರಗಳು ಕೂಡ ಮಾಡ್ತಾ ಇರ್ತಾರೆ. ಶಿಬಿರದಲ್ಲಿ ಪಾಲ್ಗೊಂಡಂತಹ ಜನರಿಗೆ ಒಂದು ಒಳ್ಳೆಯ ಅನುಭವ ಆಗುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ಒಮ್ಮೆ ಭೇಟಿ ಕೊಟ್ಟು ತಮ್ಮ ಆರೋಗ್ಯ ಸಮಸ್ಯೆನ ಹೇಳ್ಕೊಂಡ್ರೆ 100ಕ್ಕೆ 100ರಷ್ಟು ಇಲ್ಲಿ ಆರೋಗ್ಯ ಸಮಸ್ಯೆ ಪರಿಹರಿಸ್ಕೋಬೋದು ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ ನಾನು ತಿಳಿಸ್ತಾ ಇದ್ದೀನಿ ಸರ್.